ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಯಾ ಗೈಸ್, ಇಟ್ಸ್ ಬೀನ್ ಸೋ ಲಾಂಗ್ ಟೈಮ್. ಆಲ್ಮೋಸ್ಟ್ 1 ವರ್ಷ ಆಗೋಯ್ತು ನಾನು ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಇದ್ದು. ಸೊ ಫೈನಲಿ ಐ ಆಮ್ ಬ್ಯಾಕ್. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಲೈಕ್ ಲೇಟ್ ಮಾಡಿದೆ ಶುರು ಮಾಡುವ. ಸೊ ಬ್ಯಾಕ್ ಸ್ಟೋರಿ, ಯಾಕೆ ವೀಡಿಯೋಸ್ ಮಾಡಿಲ್ಲ ಏನು ಎಲ್ಲನೂ ಈ ವಿಡಿಯೋದಲ್ಲೇ ಮುಂದೆ ಹೋಗ್ತಾ ಹೇಳ್ತೀನಿ, ಎಲ್ಸ್ ಮುಂದೆ ಫ್ಯೂಚರಲ್ಲಿ ಬರೋ ವೀಡಿಯೋಸಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ. ಸೊ ಲೆಟ್ ಸ್ಟಾರ್ಟ್. ಆಲ್ರೆಡಿ ತಮ್ಮನೆಲ್ಲ ಗೆಸ್ ಮಾಡಿರ್ತೀರ ಏನು ವ್ಲಾಗ್ ಅಂತ. ಈ ವಿಡಿಯೋ ಬಂದು ನನ್ನ ಬೆಸ್ಟ್ ಫ್ರೆಂಡ್ ಬರ್ಡೇ ಸೆಲೆಬ್ರೇಷನ್ ವಿಡಿಯೋ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಇವತ್ತು RCB ಮ್ಯಾಚ್ ಇರೋದ್ರಿಂದ ಇವತ್ತು ಸ್ಕ್ರೀನಿಂಗ್ ಹೋಗೋ ಪ್ಲ್ಯಾನ್ ಇದೆ, ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಆ್ಯಂಡ್ ಇವತ್ತು ಡೇಟ್ ಬಂದು April 27. ಅವ್ನ ಬರ್ಡೇ ಇರೋದು May 8. ಏನಕ್ಕೆ ಇನ್ನೂ 10 days ಗ್ಯಾಪ್ ಇದೆ ಇಷ್ಟು ಬೇಗ ಮಾಡ್ತಿದ್ದೀನಿ ಅಂದರೆ, ಅವ್ನ ಬರ್ಡೇ ಟೈಮಲ್ಲಿ ನಾನು ಬೆಂಗಳೂರಲ್ಲಿ ಇರಲ್ಲ. ಎಲ್ಲಿರ್ತೀನಿ ಏನು ಅಂತ ನಿಮಗೆ ಮುಂದೆ ಬರೋ ವೀಡಿಯೋಸಲ್ಲಿ ಗೊತ್ತಾಗುತ್ತೆ. ಅಯ್ಯೋ ಆದಷ್ಟು ಬೇಗ ನಾನು ಈ ವಿಡಿಯೋನ ಲೈಕ್ ನಾಳೆದಷ್ಟರಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಈಗ ಅವನಿಗೆ ಒಂದು ಗಿಫ್ಟ್ ತೊಗೊಬರಬೇಕು, ಅದಕ್ಕೋಸ್ಕರ ಹೊರಗಡೆ ಹೋಗ್ತಿದ್ದೀನಿ. ಸೊ ಬಿದ್ದುಬಿಟ್ಟೆ, ಕಾಲು ಗಾಯ ಆಗಿಬಿಟ್ಟಿದೆ. ಸೊ ಈಗ ನಾಯಿ ಅಟ್ಟಿಸ್ಕೊಂಬಂತು, ಅದಕ್ಕೆ ಬಿದ್ದುಬಿಟ್ವಿ. ಈಗ ಇಲ್ಲಿ ಜುಡಿಯೋ ಬಂತು, ಜುಡಿಯೋಗೆ ಹೋಗ್ತೀವಿ. ನಡಿಯಮ್ಮ, ಶಾಪಿಂಗ್ ಆಯ್ತು, ಈಗ ಹೋಗ್ತಿದ್ದೀವಿ ನಾವು. ನಡಿ ಗೈಸ್, ಈಗ ಮೆಕ್ಡೊನಾಲ್ಡ್ಸಿಗೆ ಬಂದಿದ್ದೀವಿ ಆಯಿತಾ. ಬ್ಯಾಗ್ ಚೆಕ್ ಮಾಡ್ತಾಯಿದ್ಲು. ನಾನು ಏನು ಮಾಡಿದ್ದೀನಿ ಅಂದರೆ, ಈ ಜುಡಿಯೋನೂ ಅಲ್ಲ, ಇಲ್ಲಿ ಹಳೆ ಜುಡಿಯೋಲ್ಲಿ ಇದನ್ನ ಅಲ್ಲಿ ಹಾಕು ಅಂತ ಕೊಟ್ಟಿದ್ರೆ ಎತ್ಕೊಂಡು ಬ್ಯಾಗಲ್ಲಿ ಹಾಕೊಬಿಟ್ಟಳೆ. ಯಾರ ಜುಡಿಯೋದವ್ರು ನೋಡ್ತಿದ್ದೆ, ನನಗೆ ಕೇಳಿ ಆ ಹುಡುಗಿ ನಂಬರ್ ಶೇರ್ ಮಾಡ್ತೀನಿ, ಹೋಗಿ ಹಿಡ್ಕೊಳ್ಳಿ, ಫೈನ್ ಆಗಿ. ನಾನು ದುಡ್ಡು ಕೊಟ್ಟು ತಗೊಂಡಿದ್ದೆ. ಆಮೇಲೆ ಎಲ್ಲ ಸುಮ್ಮನೆ ಕದ್ಬಿಟ್ಲು, ಇವ್ನು ಕದ್ಕೊಂಬಂದ್ಬಿಟ್ಟವ್ರೆ ಅನ್ಕೋಬೇಡಿ ಆಯಿತಾ. ಇದ್ರಲ್ಲಿ ನೋಡಿ ವೆಟ್ ವೈಪ್ಸ್ ಅಂತ ಐತೆ, ಕಾಣಿಸ್ತಾಯ್ತಾ? ವೆಟ್ ವೈಪ್ಸ್ ಅಂತ ಐತೆ. ಅದೊಂದು ವೀಡಿಯೋ ಮಾಡಿರೋದಕ್ಕೆ ಎಲ್ಲ ಯಾರು ವೀಡಿಯೋದಲ್ಲಿ ಕಮೆಂಟಲ್ಲಿ ಬೈಬೇಡಿ, ಪಾಪ ಮಿಸ್ಸಾಗೇನೋ ಬಂದುಬಿಟ್ಟೈತೆ. ಯಾರು ಬೇಕು ಅಂತಂದು ತಗೊಂಬಂದಿಲ್ಲ. ನನಗೆ ನಿದ್ದೆ ಇಲ್ಲ, ನಿದ್ದೆ ಬರ್ತಿದೆ. 5 ಅವರ್ ನಿದ್ದೆ ಮಾಡಿದೆ ಗೊತ್ತಾ, 5 ಅವರ್ ನಿದ್ದೆ ಮಾಡಿದ್ದೀನಿ. ಡೆಡಿಕೇಶನ್ ಗೈಸ್, ಫ್ರೆಂಡ್ಸಿಗೋಸ್ಕರ ಅಷ್ಟೇ. ಈಗ ಇಲ್ಲಿ ಸಹ ಆಗುತ್ತಾ This is the outfit I'm wearing. So pant, shoe, ಇದೇ ಶರ್ಟ್ ಲೈಕ್ ಟೀ ಶರ್ಟ್ ಈಗ ತೊಗೊಂಬಂದಿದ್ದು. 5 ಜೊತೆ ಚೇಂಜ್ ಮಾಡಿದ್ದೀನಿ, ಯಾವುದು ಓಕೆ ಆಗಲಿಲ್ಲ. ಸೊ ಅಷ್ಟೇ, ಇದು ರಿಮೂವ್ ಮಾಡಬೇಕು. ಲೆಟ್ಸ್ ಗೆಟ್ ರೆಡಿ. ಬೇಗ ರೆಡಿ ಆಗುವ. ಟೈಮ್ ಆಲ್ರೆಡಿ ಎಷ್ಟು? 4:15 ಆಯಿತು. ಇನ್ನು ಅರ್ಧ ಗಂಟೆ. 4:15 ಆಗಿಲ್ಲ, 4:45. ಸೊ ಬೇಗ ರೆಡಿ ಆಗುವ. ಲೆಟ್ಸ್ ಗೆಟ್ ರೆಡಿ. ಅದಕ್ಕೋಸ್ಕರ ಬಿಸಿ ಮ್ಯಾಗಿ ಮಾಡಿದ್ದಾರೆ ನಮ್ಮ ಹುಡುಗಿ ಫುಲ್. ಇಲ್ಲ, ಬಿಸಿ ಇದೆ ಇನ್ನ. ಸೊ ಈಗ ಇದು ತಿಂದ್ಬಿಟ್ಟು ರೆಡಿ ಆಗ್ತೀನಿ. ಫುಲ್ ಮೇಕಪ್ ಮಾಡಿ. ಅಯ್ಯ, ನೀನು ಅಡುಗೆ ಮನೆ ಯಾರು ನೋಡಲ್ಲ, ತಗೊಳವ. ರೀ ಓಕೆ ಗೈಸ್, ಸಿಗುವ. ರೆಡಿ ಆಗಿದ್ದು ಆಯಿತು, ಹೊರಡಬೇಕು. ಅವ್ನು ಬರ್ತಾನೆ. ಸೊ ಬ್ಲಿಂಕಿಟಿಂದ ಒಂದು ಸ್ವಲ್ಪ ಏನೋ ಆರ್ಡರ್ ಮಾಡಿದ್ದು ಮೇಡಮ್ ಅವರು. ಸೊ ಅಡ್ರೆಸ್ ಗೊತ್ತಿರಲಿಲ್ಲ ಅಣ್ಣಗೆ, ಅದಕ್ಕೆ ಹೋಗಿದ್ವಿ. ಹಾಗೆ ನಾನು ಒಂದೇನೋ ಅವನಿಗೆ ತರಿಸಿದ್ದೀನಿ. ಸೊ ತೋರಿಸ್ತೀನಿ ಅದೇನೋ ಅಂತ. ಟೈಮ್ ಆಗೋಯ್ತು ಗೈಸ್, 6 ಗಂಟೆ 5. ಬಂಗಾರ ಗಂಡೆ, ಇದು ಬಂಗಾರ ಗಂಡಿ ಗಾಯ್ಸ್. ಓಕೆ, ನಾನು ಹೋಗ್ತಾ ಸಿಗ್ತೆ. ನಾನು ಸ್ನೀಕರ್ ವೈಪ್ಸ್ ತಂದಿದ್ದೆ ಅಲ್ಲ, ಫುಲ್ ಕ್ಲೀನ್ ಆಗಿದೆ. ಸೊ ಹೋಗ್ತಿದ್ದೀನಿ. ಸಾನಾ ಬಾಯ್, ಸಿಗ. ಸರಿ, ಬೇಗ ಬರ್ತೆ. ಎಲ್ಲ ತೊಗೊಂಡು ಹೊರಟಿದ್ದೀನಿ. ನಾನು ಆ್ಯಕ್ಚುಲಿ ಬಂದು ಕಾಯ್ತಿದ್ದೀನಿ. ಲೇಟ್ ಮಾಡ್ತಿದ್ದೀನಿ ನಾನು. ಒಬ್ಬಟ್ಟಲ್ಲ ಹಾಕಿದ್ರೆ ಎಲ್ಲ ಎವ್ರಿ ಟೈಮ್ ಅವ್ರು ಲೇಟ್ ಮಾಡ್ತಾರೆ. ಇವತ್ತು ನಾನು ಮಾಡಿದ್ದೀನಿ ಇಲ್ಲಿ ಗೈಸ್. ಒಂದೇ ಇರೋದು. ಕಾಲ್ ಮಾಡಿದ್ದಮ್ಮ ಈಗ. ಇವರೇ ನೋಡಿ ಬರ್ಡೇ ಹುಡ್ಗ. ನಡಿಯಾ
ಎಲ್ಲಿ ಅಂತ ನನಗೂ ಗೊತ್ತಿಲ್ಲ. ನೀನು ಹೇಳ್ಬೇಕಪ್ಪ. ಅವನು ಹೇಳಿಲ್ಲ ನನಗೆ. ಏನಂದ ಅವನು? ಹಾಂ ಏನಂದ ಅವನು? ಏನಂದ? ಫೋನ್ ಮಾಡ್ತೀನಿ ನಡಿ ಹೋಗುವ. ಲೈಕ್ ಅರ್ಧನೂ ಇಲ್ಲ, ಲೈಕ್ ಒಂದು ಸ್ವಲ್ಪ ದೂರ ಹೋಗಿದ್ವಿ, ಕೇಕ್ ಆರ್ಡರ್ ಮಾಡಿದ್ವಿ, ತೊಗೊಂಡು ಹೋಗೋದೇ ಮಾಡ್ಕೊಬಿಟ್ಟಿದ್ವಿ. ಲೈಕ್ ಮತ್ತೆ ವಾಪಸ್ ಬಂದು ಈಗ ತೊಗೊಂಡು ಹೋಗ್ತಿದ್ವಿ, ಅಲ್ಲೇ ಇದ್ದಾನೆ. ಈಗ ಇನ್ನೊಂದೇನಂದರೆ ನನ್ನ ಇನ್ನೊಂದು ಬೆಸ್ಟ್ ಫ್ರೆಂಡ್ ಇದ್ದಾನಲ್ಲ, ಅವ್ನು ಸೈಕ್ ಮಾಡ್ತಿದ್ದಾನೆ, ಲೈಕ್ ಆಫೀಸಲ್ಲಿ ಏನೋ ಬಿಡ್ತಿಲ್ಲ, 7:30 ಆಗುತ್ತೆ ಹಂಗೆ ಅಂತ. ಸೊ ಈಗ ಏನಾಗುತ್ತೆ ನೋಡಬೇಕು, ಲೈಕ್ ಅವ್ರ ಕಂಪ್ನಿ ಹತ್ರನೇ ಹೋಗ್ಬಿಟ್ಟು ಹೋಗೋಣ, ಕರ್ಕೊಂಡು ಹೋಗೋಣ ಅಂತ ನೋಡುವ. ಬನ್ನಿ. ಕೇಕ್ ಮಾತ್ರ ಚೆನ್ನಾಗಾಗಿದೆ ಗೈಸ್. ಇಲ್ಲಿ ಒಬ್ಬ ಇದ್ದಾನೆ ಆಯಿತಾ, ಎಂತ ನನ್ನ ಬಾಯಲ್ಲಿ ಸಂಸ್ಕೃತ ಬರುತ್ತೆ, ಬೀಪ್ ಹಾಕ್ಬಿಡ್ತೀನಿ ಆಮೇಲೆ. ಅವನಿಗೋಸ್ಕರ 5:30 ಅಂದವರು 7 ಗಂಟೆ ಆಯಿತು, 8:30 ಅಂತ ಹೇಳ್ತವನೆ. ಇಲ್ಲಿ ಕೇಕ್ ಇಟ್ಕೊಂಡಿದ್ರೆ ಕೇಕ್ ಮೆಲ್ಟೇ ಆಗೋಗ್ಬಿಡುತ್ತೆ. ಮಗನೇ ಅಲ್ಲ ಅವನ ಮಗನೇ ಅಲ್ಲ, ಹೇಳ ಎಷ್ಟು ನಾನು ಬೀಪ್ ಹಾಕ್ತೀನಿ. ದೇವಣ್ಣ ಪಾಪ ಅವನೇ ಕಾಯ್ಕೊಂಡು ಅವನಿಗೆ ಹೇಳಿದ ತಕ್ಷಣ ಲೈಕ್ ಇವಾಗ ಶಿಫ್ಟ್ ಚೇಂಜ್ ಮಾಡಿಸ್ಕೊ ಅಂತೇಳಿ ಅವ್ನು ಶಿಫ್ಟ್ ಚೇಂಜ್ ಮಾಡ್ಕೊಂಬಂದವನೇ ಅಂತ. ಇವನು ತೋರಿಸ್ತೀನಿ ರೀ, ಎಲ್ಲರೂ ಕಾಮೆಂಟ್ ಸೆಕ್ಷನಲ್ಲಿ ಉಗಿರಿ ಚೆನ್ನಾಗಿ ಹೋಗಿರಿ. ಯಾವಾಗೂ ಹಂಗೆ ಮಾಡ್ತಾನೆ ಬೇವರ್ಸಿ, ಅವೆಯಿಂದ ಬರೀ ಸ್ಟಾರ್ಟ್ ಆಯ್ತು. ಈಗ ಟಾಸ್ ಯಾರು ಗೆಲ್ತಾರೆ? ಟಾಸ್ RCB. ಗೈಸ್ ಅವನಿಗೆ ವೇಟ್ ಮಾಡ್ತಾ ಇದ್ದೀವಿ ಆಯಿತಾ ಅಲ್ಲಿ. ನನ್ನ ಮಗ ಇನ್ನೂ ಬಂದಿಲ್ಲ. ಹಾಕ್ರಪ್ಪ ಬೇಗ. ಓಕೆ ಗೈಸ್, ಅರ್ಧ ಗಂಟೆ. ಈಗ ನನ್ನ ಮಗ ಇನ್ನೂ ಬಂದಿಲ್ಲಲ್ಲ. ಇವತ್ತು ಮ್ಯಾಚ್ ವಿನ್ RCB. ನೀವು ಅಷ್ಟೇ ನೋಡಿ ಮಾಡಿ, ಸ್ನೇಹ ಮಾಡಿ ಅಂತ ನನ್ನ ಮಕ್ಕಳು ಫ್ರೆಂಡ್ಶಿಪ್ ಮಾಡಬೇಡಿ ಆಯಿತಾ. ಹಿಂಗೆ ಕಾಯಿಸ್ಕೊಂಡಿರ್ತಾರೆ ನೋಡು. ಪಾಪ ಯಶು ರಕ್ತ ಎಲ್ಲ ಇರ್ಕೊಂಬಿಡ್ತು, ಅವನಿರೋದೇ ಇಷ್ಟೇ ಅವನೇ. ಗೈಸ್ ಬರ್ತಾವನಲ್ಲಿ, ಅಲ್ಲಿ ಬರ್ತಾವ ನೋಡಿ, ಏನು ಡೀಸೆಂಟಾಗಿ. ಹಿಂಗೆಲ್ಲ ಅವನ್ನ ನೋಡೇ ಇಲ್ಲ ಆಯಿತಾ. ಆಟೋಮೆಟಿಕ್ ಓಪನ್ ಆಗ್ತೈತೆ ಗೇಟ್, ಆಟೋಮೆಟಿಕ್ ಗೇಟ್. ನಮ್ಮ ಹುಡುಗಂಗೆ ಅಷ್ಟು ಇದು ಮಾಡ್ತಾರೆ ನೋಡು. ವಾ VIP ಇನ್ನೂ ಬಂದಿಲ್ಲಲ್ಲ. ಬಂದ ಒಂದು ಸಾಂಗ್ ಹಾಕೋಣ. ಆ ಬಾಕ್ಲಿಂದ ಬರ್ತಿದ್ದಂಗೆ ಒಂದು ಮ್ಯೂಸಿಕ್ ಹಾಕಿ, ಬ್ಯಾಕ್ಗ್ರೌಂಡ್ ಲೇ. ಮಾನ ಮರ್ಯಾದೆ ಏನೇನು ಆಯ್ತಾ ಇಲ್ಲ. ಫ್ರೆಂಡ್ಸ್, ಜನ ವಿಷಯ ಆ ಥರ ಗೊತ್ತಾ, ಕೆಲ್ಸ ಹೋಗ್ತೀವಿ ಅಂದ್ರೆ ಹೋಗ್ಬೇಡ್ರಿ, ಬರ್ರಿ ನಮ್ ಜೊತೆ ಲಜ್ಜೆ ಮಾಡ್ರಿ ಅಂತ ಕರ್ಕೊಂಡು ನಾವು ಬರಲ್ಲ ಅಂದ್ವಿ ಬ್ರೋ. ಏನು ಕರ್ಕೊಂಡು ಹೋಗ್ತಾ ಇದ್ದೀರಾ? ಅದ ಕಂಪ್ನಿ ಗೇಟ್ ಎಗ್ರಿಸ್ಕೊಂಡಿ ಬ್ರೋ. ಐತೆ ಅವನಿಗೆ ಇಲ್ಲೇನು ಮಾತಾಡಲ್ಲ, ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತೀನಿ. ನೋಡ್ದೇನು ಕಂಪ್ನಿ ಗೇಟ್ ಹೆಂಗ್ ಓಪನ್ ಆಗಿದ್ದು? ಸಾಕು ಕಂಡಿನಿ. ಅದು ಇವ್ನು ಹೋಗಿ ಹೇಳಿದಕ್ಕೆ ಓಪನ್ ಮಾಡಿದಿಲ್ಲ, ಸೆಕ್ಯೂರಿಟಿ ಅಂತದ್ದು ಓಪನ್ ಮಾಡಿಸಿಲ್ಲ. ಇಲ್ಲ ಬ್ರೋ, ನಾನೇ ಹೊತ್ಕೊಂಡು ಓಪನ್ ಮಾಡ್ಕೊಂಡು ಬಂದಿದ್ದೆ. ನೋಡಿ ಅದು ಏನ್ ಹೇಳ್ಬಿಟ್ಟ ನೀನು, ಮರ್ಯಾದೆ ಅಂದ್ಬಿಟ್ಟು. ಇಂಥ ನನ್ನ ಮಕ್ಕಳನ್ನ ಯಾರು ಫ್ರೆಂಡ್ಸ್ ಮಾಡ್ಕೊಬಿಡಿ, ಹಿಂಗೆ ಕಾಯಿಸೋರ್ನ. ಯಾವಾಗೂ ಹಿಂಗೆ ಮಾಡ್ತಾನೆ. ಒಂದು ದಿನ ಆನ್ ಟೈಮ್ ಬಂದಿಲ್ಲ, ಒಂದೇ ಒಂದು ದಿನ ಅವ್ನ ಜೀವನದಲ್ಲಿ. 6 ವರ್ಷದಿಂದ ನಾನು ಅವರೆಲ್ಲ ನೋಡಿ ರೀಲ್ಸ್ ನೋಡ್ಕೊಂಡು ಹೋಗ್ತಾರ. ಇಂಥ ಟ್ಯಾಲೆಂಟ್ಸ್ ಇರ್ತಾರೆ ಇಂಡಿಯಾದಲ್ಲಿ ಮಾತ್ರ. ದೇವ್ರಿಗೆ ನಮಸ್ಕಾರ ಮಾಡ್ಕೊ, ಬೇಗ ಮದುವೆ ಆಗಲಿ ನಿಂದ. ಆ್ಯಕ್ಚುಲಿ ಏನು ಅಂದರೆ, ನಾವು ಯಾವ ಪ್ಲೇಸ್ ಅಂದ್ಕೊಂಡಿದ್ವಿ ಅಲ್ಲಿಗೆ ಹೋಗೋಕ್ಕೆ ಆಗಿಲ್ಲ. ಯಾಕಂದರೆ ಆಲ್ರೆಡಿ ಲೇಟ್ ಆಗೋಯ್ತು. ಇವಾಗಿಂದ ಬರ್ತಾವೆ ನೋಡಿ, ಅವನ್ನೇ ಲೇಟ್ ಮಾಡಿಬಿಟ್ಟಿದ್ದು. ಸೊ ಅದಕ್ಕೆ ಇಲ್ಲೇ ನಿಯರ್ ಬೈ ಸೊ ಸಿಂಗನಾಯ್ಕನಹಳ್ಳಿ ಹತ್ರ ಬಂದಿದ್ದೀವಿ. ಏನು ಹೇಳು, ಇವನೇ ಗೈಸ್ ಲೇಟ್ ಮಾಡಿದ್ದು, ಇವನಿಂದಾನೆ ಲೇಟ್ ಆಗಿದ್ದು. ಇವನಿಂದಾನೆ ಎಷ್ಟು ಲೇಟು ಅಂದರೆ ಅಷ್ಟು ಲೇಟ್ ಮಾಡಿದ್ದಾನೆ. ವೇಸ್ಟ್ ಬಾಡಿ ನೋಡಿ. ಕೆಲ್ಸಕ್ಕೆ ಹೋಗೋರು ಆಗಿದ್ದಾರೆ, ಚಿಕ್ಕ ಮಕ್ಕಳೆಲ್ಲ ಕೆಲ್ಸಕ್ಕೆ ಹೋಗೋರು ಆಗ್ಬಿಟ್ಟು. ಆಯ್ತು ಬಿಡು, ಚೆನ್ನಾಗೇ ಇದೆಯಾ. ಯಶೋ ಬಗ್ಗೆ ಏನಾದ್ರು ಹೇಳು. ನನ್ನ ದೋಸ್ತ ಅಷ್ಟೇನಾ? ನೀನ್ಯಾರು ಹೇಳು. ಗೈಸ್ ಇವ್ರಿಬ್ರೆ ಕುಚ್ಚಿಕ್ಕು ಅಂದ್ರೆ ಕುಚ್ಚಿಕ್ಕು ಫುಲ್. ಎಷ್ಟು ವರ್ಷ ಫ್ರೆಂಡ್ಶಿಪ್ ನಿಮ್ದು? ಹುಟ್ಟಾಗಿದ್ದ 12 ದಿವಸ.
ಹೇಳ ಮುಚ್ಕೊಂಡ್ಲೆ. 12 ದಿವಸ ಆಗ್ಯದ ಅವ್ನು ಪರಿಚಯ ಆಗಿದೆ. ಗೈಸ್ ಇವರೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್, ನನಗೆ ಒಂದು 7 ವರ್ಷದಿಂದ ಇವರೆಲ್ಲ ಗೊತ್ತು. ಚೈಲ್ಡ್ ಫ್ರೆಂಡ್ಸ್. ಇವ್ರನ್ನೆಲ್ಲ ಇನ್ನೊಂದು 2 ತಿಂಗಳು ಅಂತ ಬಿಟ್ಬಿಡ್ತೀವಿ. ಅವನು ಹೇಳೋಣ, ಇವರು ಎಲ್ಲಾನು ಹುಡ್ಗಿ ಬಂದ್ಮೇಲೆ ಮದ್ವೆ ಆದ್ಮೇಲೆ ಫ್ರೆಂಡ್ಸ್ ಎಲ್ಲ ದೂರ ಮಾಡ್ಬಿಡ್ತಾರ. ನೋಡ್ತೀನಿ ಇನ್ನೇನು. ಅದೇ ಯಾರೋ ಒಬ್ರು ಹೇಳಿದ್ರು ದೂರ ಮಾಡಕ್ 6 ವರ್ಷ ಬೇಕಾಗಿರ್ಲಿಲ್ಲ ಅಂತ. ಅದೇ ನೋಡಿ ಗೈಸ್, ಹುಡ್ಗ ಸಿಂಗಲ್ ಆಗೋನ್, ಯಾರಾದ್ರೂ ಟ್ರೈ ಮಾಡಿ. ಹೊಸ ನೀರ್ ಬಂದ್ಮೇಲೆ ಹಳೆ ನೀರ್ ಬಿಟ್ರು ಅಂತ. ಹಂಗೆ ಹಳೆ ನೀರ್ ಪಾಚೆ ಹಾಕಿಟ್ಟೋತಿತ್ತೆ. ಇವತ್ತು ಎಷ್ಟು ಕೋಪ ಬರ್ಸೋನ್ ಲೈಫಲ್ಲಿ ಯಾವತ್ತೂ ಇನ್ಮೇಲೆ ಅಷ್ಟು ಕೋಪ ಬಂದಿಲ್ಲ. ಹೆಂಗೆ ನಂಗೆ ಬೈದಾಕ್ಬಿಟ್ಟಿದೀನಿ. ಆ ರೇಂಜ್ ಅಲ್ಲಿ ಕೋಪ ಬೈದಿದ್ಯಾ? ಅಲ್ಲಿ ವಿಡಿಯೋ ಐತೆ, ಎಲ್ಲ ಫುಲ್ ಬೀಪ್ ಹಾಕಿರ್ತೀನಿ. ಆಮೇಲೆ ಅನ್ಕೊಂಡ್ಬಿಡ್ತಾರೆ ಯಾಕೆ ಅಮೂಲ್ಯ ಹಿಂಗೆಲ್ಲ ಮಾತಾಡ್ತಾಳ ಅಂದ್ಬಿಟ್ಟು. ಮುಚ್ಕೊಂಡಿರೋ ಲಿಫ್ಟ್ ಪ್ರೆಸ್ ಮಾಡ್ದೆ, ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ಮಾತಾಡ್ತಾ ಇದ್ದೀನಿ. 3rd ಫ್ಲೋರಾ? ಹೇಳ್ಬೇಕು ತಾನೇ ನೀನು, ಏನ್ ಬೇಕು ನಿಂಗೆ? ನಾನು ಚೆನ್ನಾಗಿ ಗೈಸ್. ಆ್ಯಕ್ಚುಲಿ ಯಶು ನನ್ನ ಫ್ರೆಂಡ್ನ ಕರ್ಕೊಬರ್ಬೋದಾ? ಸಾರಿ ಗೈಸ್, ಕಾಲು ನೋಡ್ತಿದ್ದೆ ನಮ್ಮ ಇಲ್ಲಿ. ನಾನು ಈಗ 2nd ಟೈಮಲ್ಲಿ ಬರ್ತಿರೋದು, ಬಟ್ ಆವಾಗ ಬಂದಾಗ ನೇಮ್ ಬೇರೆ ಇತ್ತು, ಇವಾಗ ಬೇರೆ ಇತ್ತು. ವಾವ್, so good. Guys, ನಾನು last time ನೋಡಿರಲಿಲ್ಲ. ಆಕ್ಚುಲಿ ಸ್ಕ್ರೀನಿಂಗ್ ಇದೆ. Rahul in no position to play that shot. Simple catch. So big wicket. It's a huge wicket. And second wicket gone. Rahul is not to wicket just one. After that 152 days ago. ಇವಾಗ ನೋಡ್ತಿದ್ದೀನಿ ನಾನು, 3 ವಿಕೆಟ್ ಹೋಗೈತೆ, ಬರೀ 1 ಓವರ್ ಆಗೈತೆ. ಓಪನ್ ಮಾಡ, ಎಣ್ಣೆ ಬಟ್ಲಾದ್ರೆ ಓಪನ್ ಮಾಡ್ತಾನೆ ಗೈಸ್. ಆಗ ನನಗೆ ಕೊಡ್ತೀನಿ ಅಂದ್ಬಿಟ್ಟು ಅವ್ನು ಕುಡಿತಾವನು. ಗೈಸ್ ಇವನು ಯಾವ ಕ್ರಿಕೆಟು ನೋಡಲ್ಲ ಆಯ್ತಾ, ಸುಮ್ಮನೆ ನೋಡ್ತಿರ್ತಾನೆ. ಯಾವ ಟೀಮು ಕ್ರಿಕೆಟಲ್ಲಿ ಎಷ್ಟು ಜನ ಏನಂದ್ರೆ ಏನೋ ಗೊತ್ತಿಲ್ಲ. ABCD ಇಂಪಾರ್ಟೆಂಟ್. ಅಭಿಮಾನ ಇದ್ರೆ ಡೈರೆಕ್ಟ್ ಆಗಿ ಹೋಗಿ ನೋಡ್ಬೇಕು ಟೀಮಲ್ಲಿ ಇರೋರ್ನ. ಗೈಸ್ ಹೇಳೋನೆ, ನೆಕ್ಸ್ಟ್ ಇಯರ್ ನಮ್ಮೆಲ್ಲರನ್ನೂ ಚಿನ್ನಸ್ವಾಮಿ ಸ್ಟೇಡಿಯಂ ಕರ್ಕೊಂಡೋಗಿ ಮ್ಯಾಚ್ ತೋರಿಸ್ತಾನಂತೆ. ಇದೇ ವಿಡಿಯೋಸ್ ಅಕ್ಷಿ ಇವನೇ ಹೇಳಿರೋದು. ಇವಾಗೇನು ರಿಯಾಕ್ಟ್ ಮಾಡ್ತಿಲ್ಲ ಅಂದ್ರೆ ನಿಜ ಅಂತ ಅರ್ಥ. ನಾನು ಕೇಳಿದೆ ಇವತ್ತು ಬೇಗ ಮುಗಿಸ್ಕೊಂಡು ಸ್ಟ್ರೀಮಿಂಗ್ ಹೋಗೋಣ ಅಂತ. ಈ ಬೇವರ್ಸಿ ನನ್ನ ಮಗ ಏನು ಮಾಡೋಣ, ಇವನಿಂದನೇ ಲೇಟ್ ಆಗಿರೋದು. ಅದರಷ್ಟು ನೋಡಿದ್ರೆ ಇಲ್ಲಿ ಆಲ್ರೆಡಿ ಸ್ಕ್ರೀನಿಂಗ್ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿ. ಇಲ್ಲಿ ನೋಡಿಕೊಂಡು ಇಲ್ಲಿ ಊಟ ತಿನ್ಕೊಂಡು ವ್ಯೂ ಎಂಜಾಯ್ ಮಾಡೋದು ಇವತ್ತು ಅಷ್ಟೇ. ಎಲ್ಲ ಬರ್ತಾವ್ರಲ್ಲ ಹೇಳಿ ಈಗ ಹೇಳೋ. ಗೊತ್ತು, ನಾವು ಫಸ್ಟ್ ಡೇನೇ ಮಾಡಿದ್ವಿ. ಮುಚ್ಕೊಂಡು ಹೇಳಿ ಆಯ್ತೇನ ಅಂತ ಅಲ್ಲೆಲ್ಲ ಕೇಳಿ ಕೆಲಸ ಎಲ್ಲ ಕೇಳಿ ಏನು ನಿಮಗೆ ಗೊತ್ತಾಗೋದು. ಹೋಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ಕೋ, ನಾವು ಒಳಗಡೆ ಮಾತಾಡ್ತಾ ಇದ್ದೀವಿ ಆಫೀಸಲ್ಲಿ. ಅವ್ನು ಸಿಗ್ತಾರೆ ನಮಗೆ ಟೀಚರ್ ಅವರು. ಒಳಗಡೆ ಬಂದ್ಬಿಟ್ಟಾಯ್ತಾ, ಅದಕ್ಕೆ ಇಲ್ಲಿ ಬಂದು ಅಲ್ಲವ್ರು ಇದ್ದಾರೆ. ಸೊ ಇಲ್ಲಿ ಬಂದು ಬರೆದು ಲಕ್ಕಿದ್ರಲ್ಲಿ ಇಟ್ಬಿಟ್ಟು ಆಮೇಲೆ ಅವನಿಗೆ ಬಟ್ಟೆ ಕೊಡ್ಬೇಕಾದ್ರೆ ಟಿಕೆಟ್ ಕೊಡ್ತಾರೆ. ಇಲ್ಲ ಹಂಗೆ ತೆಗಿ ಅವ್ನು ನೋಡ್ಲಿ ಅಲ್ಲ ಫಸ್ಟು. ಹೆಂಗೈತೆ ಕೇಕ್? ಎಷ್ಟು ಏನಾದರೂ ವಿಶ್ ಮಾಡ್ಕೊಂಡು ಆಮೇಲೆ ಬ್ಲೋ ಮಾಡಬೇಡಿ ಹಂಗೆ. ಅದು ಹ್ಯಾಪಿ ಬರ್ಡೇ ಟು ಯು. ಕಟ್ ಮಾಡು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಯಶ್ವಂತ್. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಬ್ರೋ. ನಾನೊಬ್ಬನೇ ಡಬ್ಬ ಫೋನ್ಗಳಿಗೆಲ್ಲ ಹೇಳ್ಬೇಕಿತ್ತು. ಅದು ಸ್ನ್ಯಾಪಲ್ಲಿ ಬರೋದು ಬೇಗ ಕೀಳ್ಬೇಕು. ತೆಗಿಲಿ ಕೊಡಿ, ನಾನೇ ಡೆಲಿವರಿ ಮಾಡಿ
ಹ್ಯಾಪಿ ಬರ್ಡೇ. ಈ ಕಡೆ ತೋರಿಸಿ ಈ ಕಡೆ ತೋರಿಸಿ. ಎಲ್ಕೈ ಹಿಡ್ಕೋ ಬ್ರೋ. ನಿನ್ ಕಡೆ ಅವ್ರಿಗೆ ಥ್ಯಾಂಕ್ ಯು ಹೇಳೋದು ಇಲ್ಲಲ್ಲ. ಹ್ಯಾಪಿ ಬರ್ಡೇ ಅಡ್ವಾನ್ಸ್ ಆಗಿ. ನಾವು ಹೊಡಿತೀನಿ ಅಡ್ಡ ಬಂದ್ರೆ. ಇದು ಓಪನ್ ಮಾಡು, ಬೇಗ ಮಾಡು, ಸ್ಟೋರೇಜ್. ಓಪನ್ ಮಾಡಿ ಓದ್ಬೇಕಪ್ಪ. ಆಮೇಲೆ ಅವನೇ ಓದ್ತಾನೆ, ಅದ್ರಲ್ಲಿ ತೋರಿಸೋಣ. ಅವನೇ ಓದ್ತಾನೆ. ನನ್ನ ಫೋನ್ ಅದಾದ ದಬ್ಬಕ್ಕೂ ಚೆನ್ನಾಗಿಲ್ಲ ಅಂದ್ರೆ ಬೈಕೋಬೇಡ, ಹಂಗೆ ಹಾಕೊಂಡು ಸೈಜ್. ಬೈಕ್ ಒಳಗದೆಲ್ಲ ಇಲ್ಲಪ್ಪ, ಅದು ನಂಗೆ ಇಷ್ಟ ಆಗೈತೆ, ಚೆನ್ನಾಗೇ ಇರುತ್ತೆ. ಚೆನ್ನಾಗೈತಾ? ಲೈಕ್ ಆಕ್ಚುಲಿ ನೀನು ಹಾಕೊಂಡು ನೋಡು, ಇಲ್ಲಾಂದ್ರೆ ಇದನ್ನ ರಿಮೂವ್ ಮಾಡ್ಬೋದು. ಅದಕ್ಕೇನೆ ನಾವು ಎಕ್ಸ್ಚೇಂಜ್ ಮಾಡೋಕ್ಕೆ ನಿಮ್ಗೆ ಆಗಿಲ್ಲ. ಬ್ರೋ ಸಕ್ಕದಾಯ್ತು ತಾನೆ ನನ್ನ ಸೆಲೆಕ್ಷನ್. ಸೂಪರ್. ಹಂಗೆ ಅಲ್ಲೇ ಇರ್ಲಿ, ನೀನ್ ಬೈಲಿ ಬಾರು. ಬರ್ಡೇ ಇದು ಜಾನ್ವರಿಲಿ, ಅವಾಗ ಕೊಡ್ತೀನಿ. ಬಗ್ಬೇಕು ಉಲ್ಟಾ. ಚೆನ್ನಾಯ್ತಾ? ಸೂಪರ್. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ತಪ್ಪಾಗಿದ್ದೀನಿ ಬ್ರೋ. ಪ್ರೀತಿ ವಿಶ್ವಾಸ ಎಲ್ಲ ಹಿಂಗೆ ಇರಲಿ ಯಾವಾಗಲೂ ನಮ್ಮ ಮೇಲೆ. ಈ ಅಭಿಮಾನ ಕಮ್ಮಿ ಆಗ್ಬಾರ್ದು. ನೀವು ಯಾರೋ ಹೇಳಿದ್ರು, ಅವರು ಮದುವೆ ಆದ್ಮೇಲೆಲ್ಲ ಫ್ರೆಂಡ್ಸ್ ಬಿಟ್ಬಿಡ್ತಾರೆ. ಯಾರು ಹೇಳಿದ್ರು? ಒಬ್ರು ಹೇಳಿದ್ರಪ್ಪ, ವಿಡಿಯೋ ಆಯ್ತು, ಅದು ಪ್ರೂಫ್ ಹಾಕ್ತೀನಿ. ಪ್ರೂಫ್ ಇಟ್ಕೊಂಡ್ರೆ ಅಷ್ಟೇ. ತಿಂತೀನಿ, ಆರ್ಡರ್ ಮಾಡೋಣ. ತಿನ್ನೋಣ. ಪ್ಲೀಸ್ ಆರ್ಡರ್ ಮಾಡಿ. ಮೈ ಲೈಫಲ್ಲಿ ನಾನ್ ವೆಜ್ ತಿನ್ಬಿಟ್ಟ ಮಂಡೆ. ಬಾರೋ ಬತ್ತೆ ಇರ್ತೀಯ ಹೋಗ. ಅವನು ಫಸ್ಟ್ ಟೈಮ್ ಶುಕ್ರವಾರನು ಅವನ ಬರ್ಡೇ ದಿನ ನಾನ್ ವೆಜ್ ತಿನ್ಸಿದ್ಲು ಅಲ್ಲೋಡಲ್ಲಿ. ಬ್ಲಿಂಕಿಟ್ ಮಾಡ್ಲ ಹೋಗ್ಲಿ, ಬೆಸ್ಟ್ ಬ್ರಷ್ ಪೇಸ್ಟು. ಮೈ ಇದು ಹೆವಿ ಎಪಿಕ್ ಅಂದ್ರೆ ಈ ವ್ಲಾಗ್ ನಿನ್ ಲೈಫಲ್ಲಿ ಮರೆಯಲ್ಲವ. ನಾನು ಅದೇ ಕೆಲಸ ಮಾಡಿರೋದು. ನಾನೇ ಸೋಮವಾರ ಶನಿವಾರ ತಿಂದೋಳು ತಿಂತಾ ಇದ್ದೀನಿ ಈಗ. ಸತ್ಗಿ ತಗೋಲ್ಲ ಬಿಡು. ಇಬ್ರು ವೆಜಿಟೇರಿಯನ್ಸ್, ನಾವಿಬ್ರು ನಾನ್ ವೆಜಿಟೇರಿಯನ್ಸ್ ಇವತ್ತಿಗೆ. ನಾವು ವಾರಗಿರ ಎಲ್ಲ ನೋಡೋದಾಗ ಎಷ್ಟು ಬಿಟ್ಬಿಟ್ಟಿದ್ದೀವಿ. ಈಗ ಇನ್ನೊಂದು ವಿಕೆಟ್ ಹೋಗ್ಲಿ ಅಂತ ಕಾಯ್ತಾ ಇದೀವಿ ನಾವು ಅಷ್ಟೇ. ಇವತ್ತು ಫಿಕ್ಸು RCB ವಿನ್ನು. ಹೌದು. ಸೊ ಫೈನಲಿ RCB ಗೆದ್ದಿದ್ದಾಯಿತು. ಗೇಮೇ ಅಲ್ಲ ಇವತ್ತು ಆ್ಯಕ್ಚುಲಿ. ಸೊ RCB ಜರ್ಸಿ ಹಾಕಿದ್ದೀನಿ. ಸೊ ಫುಲ್ ಎಲ್ಲ ಚೆನ್ನಾಗಿ ತಿಂದು ಟೈಮ್ ಸ್ಪೆಂಡ್ ಮಾಡಿ ಅಡ್ಡ ಹೊಡೆದು ಈಗ ಆಲ್ಮೋಸ್ಟ್ ಆಯಿತು, ಟೈಮ್ 11 ಗಂಟೆ ಆಗ್ತಾ ಬಂತು. ಸೊ ಹೊರಡಬೇಕು. ಲೈಕ್ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ಇದರಲ್ಲಿ ಜರ್ಸಿಲಿ ಒಂದೆರಡು ಫೋಟೋಸ್ ತೊಗೊಂಡು ಹೊರಡ್ತೀವಿ. ಆ್ಯಂಡ್ ವ್ಯೂ ಮಾತ್ರ ಹೆಂಗಿದೆ ಅಂದರೆ ಸಕ್ಕತ್ತಾಗಿರುತ್ತೆ, ತೋರಿಸ್ತೀನಿ. ಇಲ್ಲಿ ಮ್ಯಾಚು, ಲೈಕ್ ಮೇನ್ ರೋಡ್ ಇಲ್ಲೆಲ್ಲ ಫುಲ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಹ್ಯಾಪಿ ಬರ್ಡೇ ಬ್ರೋ, ಸ್ಟೇ ಹ್ಯಾಪಿ ಆಲ್ವೇಸ್, ಒಳ್ಳೇದಾಗಲಿ. ಓಕೆ, ಆಮೇಲೆ ಏನು ಸಮಾಚಾರ? ಹೆಂಗಿತ್ತು ದಿನ? ಹೋಪ್ ಯು ಲೈಕ್ ಇಟ್. ಇಷ್ಟ ಆಯ್ತಾ? ಏನೋ ಚಿಕ್ಕ ಗಿಫ್ಟ್ ಬ್ರೋ, ಫ್ಯೂಚರಲ್ಲಿ ದೊಡ್ಡದು ಕೊಡ್ಸೋಣ. ಬಾ ಇವ್ರು ನೋಡಿ ಗೈಸ್, ನಾವು ಈಗ ಹೊರಟಿದ್ದೀವಿ ನೋಡಿ. ಸ್ಕೋರಿಂಗ್ ಬೇಕಾ? ಕುಡಿಬೇಕಾ? ಪಾಪ ಇವತ್ತು ಯಶಕ್ ಬೇಜಾರಾಗೋಯ್ತು ಒಂದ್ ವಿಚಾರಕ್ಕೆ. ನಾನೊಂದು ವಾಟ್ಸಪ್ ಜಸ್ಟ್ ಸೆಲ್ಫಿ ವಿಡಿಯೋ ಮಾಡ್ಕೊತೀನಿ ಗೈಸ್, ಹಂಗೆ ಪೀಕ್. ಸೊ ಈಗ ಇಲ್ಲಿಂದ ಮನೆಗೆ ಹೋಗಿ ಮಲ್ಕೊಳ್ಳೋದು ಅಷ್ಟೇ. ಐ ಹೋಪ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಐ ಡೋಂಟ್ ನೋ, ಲೈಕ್ ನಾವು ತಿನ್ಬೇಕಾದ್ರೆ ಜಾಸ್ತಿ ವಿಡಿಯೋ ಮಾಡಿಲ್ಲ, ಸಿಕ್ಕಾಬಟ್ಟೆ ಕಾಲ ಇಟ್ಕೊಂಡಿದ್ವಿ, ಸಿಕ್ಕಾಬಟ್ಟೆ ಖುಷಿ ಆಯ್ತು ಇವತ್ತು. ಐ ಹೋಪ್ ಅವ್ನಿಗೂ ಇಷ್ಟ ಆಗಿದೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ
Yeah, thank you. See you guys in the next video. ಮಾರ್ನಿಂಗ್ ಗಾಯ್ಸ್, ಇದು ದ ನೆಕ್ಸ್ಟ್ ಡೇ ಮಾರ್ನಿಂಗ್. ನಿನ್ನೆನೆ ವಿಡಿಯೋ ಎಂಡ್ ಮಾಡಿದ್ದೆ, ಬಟ್ ಇವಾಗ ಮತ್ತೆ ಏನ್ ಮಾಡ್ತಿದ್ದೀನಿ ಅಂದ್ರೆ ಅವನ ಬಗ್ಗೆನೇ ಹೇಳಿಲ್ಲ ನಿನ್ನೆ ವಿಡಿಯೋದಲ್ಲ, ಅದಕ್ಕೋಸ್ಕರ ಇವಾಗ ಮತ್ತೆ ವಿಡಿಯೋ ಮಾಡ್ತಿದ್ದೀನಿ. ಯಶು, ಫಸ್ಟ್ಲಿ ಐ ವಿಶ್ ಯು ಅ ವೆರಿ ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್. ತುಂಬ ಬೇಗ ಸೆಲೆಬ್ರೇಟ್ ಮಾಡಿಬಿಟ್ಟಿದ್ದೀವಿ ನಿನ್ನ ಬರ್ಡೇನ ಈ ವರ್ಷ. ಐ ಹೋಪ್ ಯು ಎಂಜಾಯ್ಡ್ ಇಟ್ ಎಸ್ಟರ್ಡೇ. ಎಲ್ಲ ಒಳ್ಳೇದಾಗಲಿ ನಿಂಗೆ, ಯಾವಾಗಲೂ ಖುಷಿಯಾಗಿರು. ಅದೇರು ನಿಂಗೆ ಆರೋಗ್ಯ, ಆಯಸ್ಸು, ಅಂತಸ್ತು, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಥ್ಯಾಂಕ್ಸ್ ಫಾರ್ ಆಲ್ವೇಸ್ ಬೀಯಿಂಗ್ ದೇ ಫಾರ್ ಮೀ. ನನ್ನ ಲೈಫ್ನ ಎಲ್ಲ ಫೇಸಸಲ್ಲೂ ನೀವಿಬ್ಬರು ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಲೈಕ್ ನಿಮ್ಮಂಥ ಫ್ರೆಂಡ್ಸ್ನ ಪಡೆಯೋದಕ್ಕೆ, ನಿಮ್ಮಿಬ್ಬರನ್ನ ಪಡೆಯೋದಕ್ಕೆ ಆ್ಯಕ್ಚುಲಿ ನನ್ನ ಲೈಫಲ್ಲಿ ತುಂಬ ಅದೃಷ್ಟ ಮಾಡಿದ್ದೀನಿ. ಐ ಆಮ್ ಸೋ ಲಕ್ಕಿ ಅಂತ ಹೇಳ್ಬೋದು. ಐ ಹ್ಯಾವ್ ಅ ಬೆಸ್ಟ್ ಫ್ರೆಂಡ್ಸ್ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಇವನ ಬಗ್ಗೆ ಹೇಳ್ಬೇಕು ಅಂದರೆ ತುಂಬ ಬೇಗ ಕೆಲ್ಸಕ್ಕೆ ಸೇರ್ಕೊಂಡ, ಲೈಕ್ ತುಂಬ ರೆಸ್ಪಾನ್ಸಿಬಲ್ ಆದ. ಕಾಲೇಜಲ್ಲಿ ಇದ್ದಿದ್ದೆ ಯಶುಗೂ, ಲೈಕ್ ಅವನು ಕೆಲ್ಸಕ್ಕೆ ಹೋದ್ಮೇಲೆ ಆಗಿದ್ದೆ ಯಶುಗೂ ಲೈಕ್ ತುಂಬ ಡಿಫ್ರೆನ್ಸ್ ಇದೆ. ನಾನು ಅಂದ್ಕೊಂಡಿರಲಿಲ್ಲ ಲೈಕ್ ಅವ್ನ ಲೈಫಲ್ಲಿ ಎಷ್ಟು ತುಂಬ ಓಕೆ ನಮ್ಮ ಹತ್ರ ಎಲ್ಲ ತಮಾಷೆಗಿರ್ತಾನೆ, ಬಟ್ ಲೈಫ್ನ ಅಷ್ಟೇ ಸೀರಿಯಸ್ ಆಗಿ ತೊಗೊಂಡಿದ್ದಾನೆ. ರೀಸೆಂಟಾಗಿ ಅವ್ರ ಅಕ್ಕ ಮದುವೆ ಮಾಡ್ದ. ಈ ಥರ ಎಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಲೈಕ್ ನನ್ನ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿದ್ದಾರೆ, ಚೆನ್ನಾಗಿ ಬದುಕ್ತಿದ್ದಾರೆ, ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ಇನ್ನೂ ತುಂಬ 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 ಒಳ್ಳೇದಾಗಬೇಕು. ಸೊ ಐ ವಿಶ್. ಆ್ಯಂಡ್ ಆಲ್ಸೋ ಹೇಗೆ ಅಂದರೆ ತುಂಬ ಜನ ಫ್ರೆಂಡ್ಸ್ ಹೆಂಗಿರ್ತಾರೆ ಅಂದರೆ, ನಾನು ನೋಡಿರೋ ಪ್ರಕಾರ ಏನೇ ಇದ್ರೂ ಲೈಕ್ ಮನ್ಸು ಒಳಗಡೆನೆ ಇಟ್ಕೊಂಡಿರ್ತಾರೆ. ಎಲ್ಲಿ ಅವ್ರಿಗೆ ಆಪೋಸಿಟ್ ಪರ್ಸನ್ಗೆ ಅಥವಾ ಆಪೋಸಿಟಲ್ಲಿರೋ ಫ್ರೆಂಡಿಗೆ ಬೇಜಾರಾಗುತ್ತೆ. ಬಟ್ ಇವರಿಬ್ಬರೇ ಆಗಲಿ, ಚಿನ್ನಮ್ಮ, ಐಶು ಆಗಿರ್ಬೋದು, ಸಹನಾ ಆಗಿರ್ಬೋದು, ಚಂದು ಆಗಿರ್ಬೋದು, ಲೈಕ್ ನನ್ನ ಇನ್ನಿಬ್ರು ಇದ್ದಾರೆ. ಲೈಕ್ ಅವರು ಫುಲ್ ಇನ್ನೊಂದಿಬ್ರು ಸ್ಪೆಷಲ್, ಕವಿತಾ ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ನನಗೀಗ ತುಂಬ ನೇಮ್ಸ್ ನೆನಪಾಗ್ತಿಲ್ಲ ಆಯಿತಾ. ಅವ್ರದ್ದೆಲ್ಲ ಏನೇ ಅನ್ಸಿದ್ರು ಲೈಕ್ ನನ್ನ ಮುಖಕ್ಕೆ ಹೊಡೆದಾಗ ಹೇಳ್ತಾರೆ, ನನಗೆ ಬೇಜಾರಾದರೂ ಪರವಾಗಿಲ್ಲ, ಅದರಿಂದ ಲೈಕ್ ನೆಕ್ಸ್ಟ್ ನಾನು ಅದರಿಂದ ಸಫರ್ ಆಗಬಾರ್ದು, ಆ ಥರ ಆಗಬಾರ್ದು ಅಂತ. ಅದರಲ್ಲಿ ಲೈಕ್ ಫ್ರೆಂಡ್ಶಿಪ್ ವಿಚಾರದಲ್ಲಿ ನಾನು ಆ ದೇವ್ರ ಹತ್ರ ಪಡ್ಕೊಂಡೇ ಬಂದಿದ್ದೀನಿ. ಲೈಕ್ ನಾನು ಫಾರ್ ಎವರ್ ಗ್ರೇಟ್ಫುಲ್ ನನ್ನ ಎಲ್ಲ ಫ್ರೆಂಡ್ಸ್ಗೂ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಐ ಲವ್ ಯು ಆಲ್. ಸೊ ನಿಮಗೆ ಗೊತ್ತು ನಾನು ಎಷ್ಟು ಲೈಕ್ ಇವರಿಬ್ಬರು ವಿಚಾರದಲ್ಲೂ ನಾನು ಸಿಕ್ಕಾಪಟ್ಟೆ ಪೊಸೆಸಿವ್, ಬಟ್ ನಾನು ತೋರಿಸ್ಕೊಬಿಡ್ತೀನಿ ಒಂದೊಂದ್ಸಲ. ಆ್ಯಂಡ್ ಆಲ್ಸೋ ಒಂದೊಂದ್ಸಲ ಜಲಸಿ ಕೂಡ ಪಡ್ತೀನಿ. ಇಟ್ಸ್ ಓಕೆ. ಬರೀ ರಿಲೇಷನ್ಶಿಪ್ಪಲ್ಲೇ ಪೊಸೆಸಿವ್ನೆಸ್, ಜಲಸಿ ಇರುತ್ತೆ ಅನ್ನೋದಲ್ಲ, ಫ್ರೆಂಡ್ಶಿಪ್ಪಲ್ಲಿ ಅದಕ್ಕಿಂತ ಜಾಸ್ತಿ ಇರುತ್ತೆ. ಅದನ್ನು ನನ್ನ ಫ್ರೆಂಡ್ಸ್ ನೋಡಿದಾಗೆ ನನಗೂ ಗೊತ್ತಾಗಿದ್ದು. ಆ್ಯಂಡ್ ಯಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಗ್ಗೆ ಎಲ್ಲ ಇನ್ನೂ ಮುಂದೆ ಬರೋ ವೀಡಿಯೋಸಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಂದೇ ದಿನಕ್ಕೆ ಮುಗಿಸೋದು ಬೇಡ ಅಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ಗೈಸ್, ನೆಕ್ಸ್ಟ್ ಬರ್ತಿರೋದು ಲೈಕ್ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಈಗ ನಾನು ಬ್ಯಾಗೆಲ್ಲ ರೆಡಿ ಇದೆ, ಬ್ಯಾಗ್ ಪ್ಯಾಕ್ ಮಾಡಬೇಕು, ಮನೆಗೆ ಹೋಗ್ಬಿಟ್ಟು ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು. ಎಲ್ಲಿಗೆ ಹೋಗ್ತಿದ್ದೀನಿ ಏನು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗಿದೆ. ಅಂಟಿಲ್ ದ್ಯಾನ್ ಪ್ಲೀಸ್ ಡೂ ಕೀಪ್ ವಾಚಿಂಗ್. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕಾನ್. ಸಾರಿ. ಸೊ ಸಿ ಗೈಸ್.